ಶ್ರೀಂ ಹ್ರೀಂ ಕ್ಲೀಂ ಬ್ಲೂಂ ವಾರಾಹಿ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇಂದು ನಾವು ವಾರಾಹಿ ನವರಾತ್ರಿಯ ವಿಶೇಷ ವೃತಕಥೆಯನ್ನು ತಿಳಿದುಕೊಳ್ಳೋಣ. ಮಾಸಗಳಲ್ಲಿ ಆಷಾಢ ಮಾಸ ವಸ್ತು ವ್ಯವಹಾರಗಳಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಗಳಿಗೆ ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಪ್ರಾರಂಭವಾಗುವ ಹೆಚ್ಚಿನ ಕಾರ್ಯಗಳು ದೊಡ್ಡ ಅಡೆತಡೆಗಳನ್ನು ಎದುರಿಸುತ್ತವೆ ಮತ್ತು ಕೆಲವು ಅಂತಿಮವಾಗಿ ವಿಫಲವಾಗಬಹುದು ಎಂಬುದು ನಂಬಿಕೆ. ಈ ಕಾರಣದಿಂದ ಕೆಲವು ಧಾರ್ಮಿಕ ವಿಷಯಗಳು ಮುಂದೂಡಲ್ಪಡುತ್ತದೆ ಮತ್ತು ಆಷಾಢ ಮಾಸದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವುದಿಲ್ಲ. ಆಷಾಢ ನವರಾತ್ರಿಯನ್ನು ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ಪ್ರಗತಿಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಈ ಚಂದ್ರಮಾಸದ 2ನೇ ಭಾಗವು ಬೆಳೆಯುತ್ತಿರುವ ಚಂದ್ರನ ಮೊದಲ ದಿನ, ರಹಸ್ಯ ನವರಾತ್ರಿಯ ಮೊದಲ ದಿನವನ್ನು ಸೂಚಿಸುತ್ತದೆ ಅಥವಾ ಶ್ರೀ ವಾರಾಹಿ, ಶ್ರೀ ದುರ್ಗಾ ಮತ್ತು ಶ್ರೀ ಲಲಿತೆಯ 9 ರಾತ್ರಿಗಳು ಆಂತರಿಕ ಮತ್ತು ಬಾಹ್ಯ ಶತ್ರುಗಳ ನಾಶಕ್ಕಾಗಿ ಎಂಬುದಾಗಿದೆ. ನವರಾತ್ರಿ ಶ್ರೀ ದುರ್ಗಾ, ಶ್ರೀ ವಾರಾಹಿ, ಶ್ರೀ ಲಲಿತಾ, ತ್ರಿಪುರ ಸುಂದರಿ ಮುಂತಾದ ವಿವಿಧ ರೂಪಗಳಲ್ಲಿ ತಾಯಿ ಶಕ್ತಿಯ ಆಶೀರ್ವಾದವನ್ನು ಪಡೆಯಲು ಶಕ್ತರಿಗೆ, ಅಂದರೆ ಶಕ್ತಿಯ ರೂಪದಲ್ಲಿ ದೈವಿಕ ತಾಯಿಯನ್ನು ಪೂಜಿಸುವ ನವರಾತ್ರಿ ಅಥವಾ ದೇವಿಯ 9 ರಾತ್ರಿಗಳು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಕೆಲವರು ಶಾಕಂಭರಿ, ಶ್ರೀ ಚಾಮುಂಡ ಇತ್ಯಾದಿ ನವರಾತ್ರಿಯ ಪ್ರತಿ ದಿನ ದುರ್ಗೆಯ 9 ರೂಪಗಳನ್ನು ನವದುರ್ಗಾ ಎಂದೂ ಪೂಜಿಸುತ್ತಾರೆ. ಗುಪ್ತ ನವರಾತ್ರಿ ಒಂದು ವರ್ಷದಲ್ಲಿ 5 ನವರಾತ್ರಿಗಳನ್ನು ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ. ಕೆಲವರು 4 ಎಂದು ಹೇಳುತ್ತಾರೆ. ಅವುಗಳಲ್ಲಿ ಶರದ್ ನವರಾತ್ರಿ ಮತ್ತು ಮಾಘ ನವರಾತ್ರಿಗಳು ಜನಪ್ರಿಯವಾಗಿದೆ ಮತ್ತು ಉಳಿದ 3 ರಹಸ್ಯವಾಗಿ ಪರಿಗಣಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಮುಂದುವರಿದ ಆಧ್ಯಾತ್ಮಿಕ ಸಾಧಕರು ಆಚರಿಸುತ್ತಾರೆ. ರಹಸ್ಯವಾಗಿ ಅಂತಂದರೆ 2 ನವರಾತ್ರಿಯನ್ನು ಎಲ್ಲರೂ ಅರಿಶಿನ ಕುಂಕುಮ ಬಾಗಿನಕ್ಕೆ ಕರೆದು ಉಪಚರಿಸುತ್ತಾರೆ. ಈ ಗುಪ್ತ ನವರಾತ್ರಿ ಎಲ್ಲರಿಗೂ ಹೇಳಿ ಮಾಡುವುದಿಲ್ಲ, ಸಾಧಕರು ಮಾತ್ರ ಮಾಡುತ್ತಾರೆ. ಹಾಗಾಗಿ ಇದಕ್ಕೆ ಗುಪ್ತ ನವರಾತ್ರಿ ಅಂತ ಹೇಳುತ್ತಾರೆ. ಶರನ್ನವರಾತ್ರಿ ಇದು ನವರಾತ್ರಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಇದು ದಸರಾ ಮತ್ತು ದುರ್ಗಾ ಪೂಜೆಗೆ ಸಮಾನಾರ್ಥಕವಾಗಿದೆ. ವಸಂತ ನವರಾತ್ರಿ ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದ ಸಮಯದಲ್ಲಿ ಆಚರಿಸಲಾಗುತ್ತದೆ. ಈ ನವರಾತ್ರಿಯ ಆರಂಭವು ಹಿಂದೂ ಪೌರಾಣಿಕ ಸಂವತ್ಸರದ ರೀತಿಯಲ್ಲಿ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಈ ನವರಾತ್ರಿಯಲ್ಲಿ ಶ್ರೀರಾಮನವಮಿಯನ್ನು ಆಚರಿಸುತ್ತಾರೆ. ಆಷಾಢ ನವರಾತ್ರಿ ಗುಪ್ತ ಗಾಯತ್ರಿ ಅಥವಾ ಶಾಕಂಭರಿ ನವರಾತ್ರಿ ಎಂದೂ ಕರೆಯಲ್ಪಡುವ ಆಷಾಢ ನವರಾತ್ರಿಯನ್ನು ಆಷಾಢ ಮಾಸದಲ್ಲಿ ಆಚರಿಸಲಾಗುತ್ತದೆ ಮತ್ತು ಹೆಚ್ಚಾಗಿ ಶಾಕ್ತರು ಮಾತ್ರ ಆಚರಿಸುತ್ತಾರೆ. ಪೌಷ ನವರಾತ್ರಿ ಪೌಷ ನವರಾತ್ರಿಯು ಪೌಷ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುವ ಮತ್ತೊಂದು ಗುಪ್ತ ನವರಾತ್ರಿಯಾಗಿದೆ. ಮಾಘ ನವರಾತ್ರಿ ಈ ನವರಾತ್ರಿ ಕೂಡ ಒಂದು ರೀತಿಯ ಗುಪ್ತ ನವರಾತ್ರಿ. ಈ ನವರಾತ್ರಿಯಲ್ಲಿ ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಯಲು ಒಬ್ಬರು ಹೆಚ್ಚಿನ ಮಟ್ಟದ ಏಕಾಗ್ರತೆ ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯಬೇಕು. ಮನಸ್ಸನ್ನು ಮುಚ್ಚುವ ಆಲೋಚನೆಗಳು ಸಾಮಾನ್ಯವಾಗಿ ನಮ್ಮ ಆಸೆಗಳಿಗೆ ಮತ್ತು ನಾವು ದಿನಂಪ್ರತಿ ಎದುರಿಸುವ ತೊಂದರೆಗಳಿಗೆ ಸಂಬಂಧಿಸಿವೆ. ನಮ್ಮ ಅಹಂಕಾರ, ಹೆಮ್ಮೆ, ಕೋಪ, ಅಸೂಯೆ, ಮೊಂಡುತನ, ಕಾಮ, ಇಷ್ಟ ಮತ್ತು ಇಷ್ಟ ಇಲ್ಲದಿರುವಿಕೆ ಇತ್ಯಾದಿಗಳನ್ನು ಒಳಗೊಂಡಿರುವ ನಮ್ಮ ಅಂತರ್ಗತ ಸ್ವಭಾವವು ನಮ್ಮ ಸಂಪತ್ತು, ಆರೋಗ್ಯ, ಕುಟುಂಬ ಮತ್ತು ಆಸೆಗಳನ್ನು, ನಮ್ಮ ಆಲೋಚನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಹೀಗೆ ಮನಸ್ಸನ್ನು ನಿಯಂತ್ರಿಸುತ್ತದೆ. ಮನಸ್ಸನ್ನು ಮೌನಗೊಳಿಸಲು ನಾವು ಆಲೋಚನೆಗಳನ್ನು ಮೌನಗೊಳಿಸಬೇಕು. ಆಲೋಚನೆಗಳನ್ನು ಮೌನಗೊಳಿಸುವುದು ಕಷ್ಟ.
ವಿಶೇಷವಾಗಿ ನಾವು ನಮ್ಮ ಭೌತಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಾಗ. ಆದ್ದರಿಂದ ಈ ಸಮಸ್ಯೆಗಳು ನಮ್ಮ ಆಂತರಿಕ ಶತ್ರುಗಳಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ಬಾಹ್ಯ ಅಂಶಗಳು ಪ್ರಚೋದಿಸಬಹುದು. ಸರಿಯಾದ ಕ್ರಮವು ಖಂಡಿತವಾಗಿಯೂ ನಮ್ಮನ್ನು ನಿಜವಾದ ಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ವಾರಾಹಿ ದೇವಿಯನ್ನು ಸಂತೋಷಗೊಳಿಸಲು ಒಂದು ಅತ್ಯಂತ ಪರಿಣಾಮಕಾರಿ ಸ್ತೋತ್ರ ಇದಾಗಿದೆ. ಕೃಷ್ಣವರ್ಣಾತು ವಾರಾಹಿ ಮಹಿಷಸ್ತಾ ಮಹೋದರಿ ವರದಾ ದಂಡಿನಿ ಖಡ್ಗಂ ಬಿಭತ್ತಿ ದಕ್ಷಿಣೆ ಕರೆ ಖೇಟಪಾತ್ರಾಭಯಾನ್ ವಾಮೆ ಸೂಕರಸ್ಯಾಲಸದ್ಭುಜ. ಅವಳು ವರಾಹವನ್ನು ಹೋಲುವ ಮುಖವನ್ನು ಹೊಂದಿರುವ ಕಪ್ಪನೆಯ ಮೈಬಣ್ಣವನ್ನು ಹೊಂದಿದ್ದಾಳೆ. ಎಮ್ಮೆಯ ಅಂದರೆ ಮಹಿಷಾಸುರನ ಮೇಲೆ ಕುಳಿತಿದ್ದಾಳೆ. ಅವಳು ಗಾತ್ರದಲ್ಲಿ ಅಗಾಧ ಮತ್ತು 8 ತೋಳುಗಳನ್ನು ಹೊಂದಿದ್ದಾಳೆ. ಅವಳ ಬಲಗೈಗಳು ಕೆಳಗಿನಿಂದ ಮೇಲಕ್ಕೆ ವರಮುದ್ರೆಯನ್ನು ಪ್ರದರ್ಶಿಸುತ್ತಾಳೆ, ಅಂದರೆ ಎಲ್ಲ ಇಚ್ಛೆಗಳನ್ನು ನೀಡುತ್ತಾಳೆ. ಕತ್ತಿ, ದೊಡ್ಡ ಕೋಲು, ದಂಡ ಹಿಡಿದಿದ್ದಾಳೆ. ಅವಳ ಎಡಗೈಯಲ್ಲಿ ಕೆಳಗಿನಿಂದ ಮೇಲಕ್ಕೆ ಅವಳು ಅಭಯವನ್ನು ಮುದ್ರೆಯನ್ನು, ಅಂದರೆ ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ರಕ್ಷಣೆ ನೀಡುತ್ತದೆ. ಗುರಾಣಿ ಮತ್ತು ನೇಗಿಲನ್ನು ಪ್ರದರ್ಶಿಸುತ್ತಾಳೆ. ಕೆಳಗಿನ ವೇದ ಮಂತ್ರಗಳನ್ನು ಸಾಧ್ಯವಾದಷ್ಟು ಈ 9 ದಿನ ಪಠಿಸಬಹುದು. ಓಂ ವಾರಾಹಿ ಸರ್ವತೋ ಮಾಂ ರಕ್ಷ ರಕ್ಷ ದುರ್ಗೆ ಹೂಂ ಪಟ್ ಸ್ವಾಹಾ. ವಾರಾಹಿ ಗಾಯತ್ರಿ ಮಂತ್ರ. ಮಹಿಷವಾಹನಾಯೈ ಚ ವಿದ್ಮಹೇ ದಂಡಹಸ್ತಾಯೈ ಚ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ವಾರಾಹಿಭ್ಯೋ ನಮಃ.